ಏನು ಮಾಡೋದಪ್ಪ, ಮೊದಲೆಲ್ಲ ದೀಪಾವಳಿ ಅಷ್ಟು ಚಲೋ ಅದ್ದೂರಿಯಾಗಿ ಆಚರಿಸ್ತಿದ್ರು. ಈಗ ನೋಡಿದ್ರೆ ಹಾಕಿದ ಬಂಡವಾಳ ವಾಪಸ್ ಬರತ್ತಾಗೈತಿ. ಎಲ್ಲರೂ ಆನ್ಲೈನ್ ಅಂತೇಳಿ ಮೊಬೈಲ್ದಾಗ ಎಲ್ಲ ತರ್ಸತ್ತಾರೋ. ಮನೆ ಜೀವನ ಮಾಡೋದು ಕಠಿಣ ಆಗೈತಿ. ಈಗ ನಾ ನೋಡ್ರೆ ಇಷ್ಟೆಲ್ಲ ಬಂಡವಾಳ ಹಾಕೋದು ಹೊಳ್ಳಿ ವಾಪಸ್ ಇದ್ರೆ ರೊಕ್ಕ ಏನು ಬರತ್ತಿಲ್ಲ. ಹಲೋ ರೀ ಅಣ್ಣ. ಹಾಂ ರೀ ಅಣ್ಣ, ನಿಮ್ಮ ಇವತ್ತೆಲ್ಲ ನಾಳೆ ನಿಮ್ಮ ತೀರಿಸ್ತೇನೆ ರೀ. ಈಗೆಲ್ಲ ಸಾಮಾನು ತೊಗೊಂಬಂದೇನಿ ರೀ. ಇದೆಲ್ಲ ಮಾರಿನಂದ್ರೆ ಎಷ್ಟು ಬರ್ತೈತಿ ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೇನೆ ರೀ. ಇದೊಂದು ಸಲ ವೇಟ್ ಮಾಡಿರಿ ಅಣ್ಣ. ಭಾಳ ಪ್ರಾಬ್ಲಮ್ದಾಗ ಅದೇನು ರೀ. ಇದು ಒಂದು ಸಲ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ. ಕಾಕ, ಒಂದೈದು ದೀಪ ಕೊಡ್ರಿ ಅವನ್ನ. ಬರ್ರಿ ಸರ. ಈ ದೊಡ್ಡ ದೀಪನೂ ಕೊಡ್ಲೇನು ಸರ? ಅವೆಲ್ಲ ಬ್ಯಾಡ ಕಾಕ, ಇಷ್ಟೆಲ್ಲ ಅದಾವ ಆಲ್ರೆಡಿ. ಈಗ ಕಾಕ ಒಂದು 100 ದೀಪ ಕೊಡ್ರಲ್ಲ. ಹಾಂ 100? ಹಾಂ ಕಾಕ 100 ಕೊಡ್ರಲ್ಲ. 100 ದೀಪ ಇಡೀ ಊರಿಗೆಲ್ಲ ಅನ್ಸಾವದೇನೆ? ಇಲ್ರಿ, ನಮ್ಮ ಮನೆ ಸಲಾಗ ತಗೋತನ್ರಿ. ಯಾಕಂದ್ರೆ ವಿದೇಶಿ ಲೈಟಿಂಗ್ ನಾ ಖರೀದಿ ಮಾಡೋದಿಲ್ಲ. ಈಗಿನ ಕಾಲದಾಗ ನಮ್ಮಂತ ಈ ಮಣ್ಣಿನ ದೀಪ ಮಾಡೋರನ್ನ ಯಾರು ವಿಚಾರ ಮಾಡ್ತಾರೆ? ಯಾರಿಗೆ ಈ ದೇಶದ ಮಣ್ಣಿನ ಮೇಲೆ ಪ್ರೀತಿ ಐತ್ಲ ಅವ್ರು ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ನಾವು ಈ ಮಣ್ಣ ಬಂಗಾರ ಅಂತ ತಿಳ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ರ ಜೀವನ ನೋಡ್ಲು, ಈ ವಿದೇಶಿ ಐಟಮ್ ನೋಡ್ಲು. ಎಷ್ಟಾತ್ರಿ ಸರ್? 100 ರೂಪಾಯಿ. ಜೀವನ ಮುಗಿದು ಹೋಗಿರುವಾಗ ನಿಮ್ಮಂಥವ್ರಿಂದ ನಮಗೆ ಮತ್ತೆ ಬದುಕು ವಿಶ್ವಾಸ ಬಂತು. ಸರ, ಆರಿ ಹೋಗಿರೋ ನನ್ನ ಜೀವನಕ್ಕೆ ನೀವು ಮತ್ತೊಮ್ಮೆ ದೀಪಾವಳಿ ದೀಪ ಹಚ್ಚಿದೆ. ನಾವು ದೀಪಾವಳಿ ಮಾಡ್ಬೇಕನ್ನೋ ಆಸೆ ಬಂತು. ಕಾಕ, ನನಗೊಂದು 50 ದೀಪ ಕೊಟ್ಬಿಡ್ರಿ. ವಾ, ಈ ಸಲ ಒಂದು ದೀಪದಿಂದ 2 ಮನೆಯೊಳಗ ದೀಪಾವಳಿ. ಈ ಸರ್ತಿ ದೀಪಾವಳಿಗ ವಿದೇಶಿ ವಸ್ತು ಬಿಡುನು, ಸ್ವದೇಶಿ ವಸ್ತುಗಳನ್ನು ಖರೀದಿಸೋನು. ದೀಪಾವಳಿ ಬರೇ ನಮ್ಮ ಮನೆ ಒಳಗಲ್ಲ, ನಮ್ಮ ಸುತ್ತಮುತ್ತ ಇರೋ ಎಲ್ಲರ ಮನೆ ಒಳಗೂ ಆಚರಿಸೋಣ. ದೀಪಾವಳಿ ಹಬ್ಬದ ಶುಭಾಶಯಗಳು.